ತುಮಕೂರಲ್ಲಿ ತೆಂಗಿನ ಮರ ಏರಿ ಕುಳಿತಿತ್ತು ಚಿರತೆ. ಗುಬ್ಬಿ ತಾಲೂಕಿನ ಹಾರನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತೆಂಗಿನ ಮರದಲ್ಲಿ ಚಿರತೆ ಕಂಡು ರೈತನಿಗೆ ಶಾಕ್ ಆಗಿತ್ತು. ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡ್ತಾರೆ. ತುಮಕೂರಲ್ಲಿ ತೆಂಗಿನ ಮರವನ್ನ ಏರಿ ಕುಳಿತಿತ್ತು ಚಿರತೆ. ಗುಬ್ಬಿ ತಾಲೂಕಿನ ಹಾರನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತೆಂಗಿನ ಮರದಲ್ಲಿ ಚಿರತೆಯನ್ನ ಕಂಡು ರೈತನಿಗೆ ಶಾಕ್ ಆಗಿತ್ತು. ತಕ್ಷಣವೇ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು ರೈತ. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬರುವಷ್ಟರಲ್ಲಿ ಚಿರತೆ ಅಲ್ಲಿಂದ ಪರಾರಿಯಾಗಿತ್ತು. ಗ್ರಾಮದಲ್ಲಿ 2 ಕಡೆ ಬೋನ್ಗಳನ್ನ ಅಳವಡಿಸಲಾಗಿದೆ. ಈ ರೀತಿ ಚಿರತೆಯನ್ನ ಕಂಡು ಗ್ರಾಮಸ್ಥರು ಹಾಗೂ ರೈತರು ಪ್ರತಿನಿತ್ಯವೂ ಕೂಡ ಆತಂಕದಿಂದಲೇ, ಪ್ರತಿ ಗಂಟೆಯೂ ಕೂಡ ಆತಂಕದಿಂದಲೇ ಸಮಯವನ್ನ ತಳ್ತಾ ಇದ್ದಾರೆ. ಗ್ರಾಮದಲ್ಲಿ ಆಲ್ರೆಡಿ 2 ಕಡೆ ಬೋನನ್ನ ಅಳವಡಿಸಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬರುವಷ್ಟರಲ್ಲಿ ಚಿರತೆ ಅಲ್ಲಿಂದ ಪರಾರಿಯಾಗಿತ್ತು. ನೀವು ಕೂಡ ದೃಶ್ಯವನ್ನ ನೋಡ್ತಾ ಇದ್ದೀರಾ. ತೆಂಗಿನ ಮರ ಏರಿ ಕುಳಿತಿತ್ತು ಚಿರತೆ. ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ ಹಾರನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ರೈತರೊಬ್ಬರು ತಮ್ಮ ತೋಟಕ್ಕಂತ ಹೋಗಿರ್ತಾರೆ. ಅಲ್ಲಿ ಅವರ ತೋಟದ ತೆಂಗಿನ ಮರದ ಮೇಲೆ ಒಂದು ರೀತಿ ಶಬ್ದ ಬರ್ತಾ ಇರುತ್ತೆ. ಏನು ಶಬ್ದ ಅಂತ ನೋಡಿದ್ರೆ ಅಲ್ಲಿ ಈ ರೀತಿ ಚಿರತೆ ಪ್ರತ್ಯಕ್ಷವಾಗಿದೆ. ಇದರಿಂದ ಸಹಜವಾಗಿ ಅವರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡ್ತು. ತಕ್ಷಣವೇ ಅವರು ಅರಣ್ಯ ಅಧಿಕಾರಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡ್ತಾರೆ. ಆದರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬರೋಷ್ಟರಲ್ಲಿ ಅದು ಆ ಜಾಗ ಬಿಟ್ಟು ಬೇರೆ ಕಡೆ ಪರಾರಿಯಾಗಿತ್ತು ಚಿರತೆ. ಹೀಗಾಗಿ ಸದ್ಯ ಗ್ರಾಮದ 2 ಕಡೆ ಬೋನ್ಗಳನ್ನು ಇಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು. ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಅಂದರೆ ಎಲ್ಲಿ ಹೋಯಿತು ಚಿರತೆ, ಯಾವಾಗ ಮತ್ತೆ ಬರುತ್ತೆ, ಅಥವಾ ಯಾರ ಮೇಲಾದರೂ ಅಟ್ಯಾಕ್ ಮಾಡುತ್ತಾ ಅಂತ ಸಾಕಷ್ಟು ಆತಂಕ ಮನೆ ಮಾಡ್ತಾ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು ರೈತ. ಆದರೆ ಅವರು ಬರೋ ಅಷ್ಟರಲ್ಲಿ ಅದು ಅಲ್ಲಿಂದ ಪರಾರಿಯಾಗಿತ್ತು.